ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಂಘ ಬೇರ್ಪಟ್ಟು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಆದಮೇಲೆ ಮೊದಲ ಬಾರಿಗೆ ಚೀಮಲ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆದಿದೆ. ಭಾನುವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ 13 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಚೇಳೂರು, ಬಾಗೇಪಲ್ಲಿ, ಗುಡಿಬಂಡೆ, ಮಂಚೇನಹಳ್ಳಿ, ಗೌರಿಬಿದನೂರು ಸೇರಿ 952 ಮತದಾರರಿದ್ದಾರೆ. ಈ ಕ್ಷೇತ್ರಗಳಿಗೆ 28 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು ಮತದಾರರನ್ನ ಸೆಳೆಯಲು ಹಣದ ಹೊಳೆಯೇ ಹರಿಸಿದ್ದಾರೆ. ಒಬ್ಬೊಬ್ಬ ಅಭ್ಯರ್ಥಿ 16 ಕೋಟಿ ಖರ್ಚು ಮಾಡಿದ್ದು ಮತದಾರರನ್ನ 3-4 ದಿನಗಳಿಂದ ರೆಸಾರ್ಟ್ಗಳಲ್ಲಿ ಬಚ್ಚಿಟ್ಟು ಗುಂಡು ತುಂಡು ಕೊಟ್ಟು ಮೋಜು ಮಸ್ತಿ ಮಾಡಿಸಿದ್ದಾರೆ. ಮತದಾನದ ದಿನ ಒಬ್ಬೊಬ್ಬ ಮತದಾರರಿಗೆ 2 ರಿಂದ 5 ಲಕ್ಷದವರೆಗೆ ಹಣ ಹಂಚಿದ್ದಾರಂತೆ. ಅಭ್ಯರ್ಥಿಗಳು ಮತದಾರರನ್ನ ರೆಸಾರ್ಟ್ಗಳಿಂದ ನೇರವಾಗಿ ಐಫೈ ಬಸ್ಗಳ ಮೂಲಕ ಮತದಾನದ ಕೇಂದ್ರಕ್ಕೆ ತಂದಿದ್ರು. ಆದರೆ ಅಲ್ಲಿ ಹೈ ಡ್ರಾಮಾಗಳೇ ನಡೆದು ಹೋದವು. ಪರ ವಿರೋಧ ಅಭ್ಯರ್ಥಿಗಳು ಮತದಾರರನ್ನ ಕೈಬಿಡದೆ ಮತದಾನ ಮಾಡಿಸಲು ಹರಸಾಹಸ ಪಡಬೇಕಾಯಿತು. ಅಲ್ಲದೆ ಬಸ್ಗಳಿಂದ ಇಳಿದ ಮತದಾರರನ್ನ ಇನ್ನೊಬ್ಬ ಅಭ್ಯರ್ಥಿಗಳ ಕಡೆಯವರು ಗಮನ ಸೆಳೆಯುತ್ತಿದ್ದಂತೆ ಅಭ್ಯರ್ಥಿಗಳ ಬೆಂಬಲಿಗರು ಎಳೆದೆಳೆದು ಕರ್ಕೊಂಡು ಹೋಗಿ ಮತದಾನ ಮಾಡಿಸಿದ್ದಾರೆ. ಅಲ್ಲದೆ ಮತದಾನದ ಪ್ರಕ್ರಿಯೆಗೆ ಬಂದಿದ್ದ ಮತದಾರರಿಗೆ ಕಂತೆಗಳ ಹಣವನ್ನ ಜೇಬಿನಲ್ಲಿ ಇಟ್ಕೊಂಡು ಮತದಾನ ಮಾಡೋದಕ್ಕೆ ಬಂದಿದ್ದ ಮತದಾರರನ್ನ ಪೊಲೀಸರು ತಡೆದು ಹಣವನ್ನ ಆಚೆ ಇಟ್ಟು ಮತ ಹಾಕಿ ಅಂದಿದ್ದೇ ತಡ. ಜೇಬು ಹೊಟ್ಟೆಯಲ್ಲಿ ಬಚ್ಚಿಟ್ಟಿದ್ದ ಕಂತೆ ನೋಟ್ಗಳು ಆಚೆ ತೆಗೆಯುತ್ತಿರೋದು ಕ್ಯಾಮೆರಾ ಕಣ್ಣಿಗೆ ಸರ್ವೇ ಸಾಮಾನ್ಯವಾಯಿತು. ಏನ್ ಬೇಕಾದ್ರೂ ಮಾಡ್ಕೊಂಡು मोबाइल की वजह ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಚೀಮಲ್ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಇಬ್ಬರು ಪ್ರಭಾವಿ ಮುಖಂಡರಾದ ಭರಣಿ ವೆಂಕಟೇಶ್, ಯಲವಹಳ್ಳಿ ರಮೇಶ್ ನಡುವೆ ಚುನಾವಣೆಯ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿತ್ತು. ರೆಸಾರ್ಟ್ ರಾಜಕೀಯ ಮಾಡಿದ್ದ ಯಲವಹಳ್ಳಿ ರಮೇಶ್ ತಮ್ಮ ಮತದಾರರನ್ನ ಮತಕೇಂದ್ರದ ಬಳಿ ಕರೆತರುತ್ತಿದ್ದಂತೆ ಭರಣಿ ವೆಂಕಟೇಶ್ ಕಡೆಯವರು ಮತದಾರರನ್ನ ಮತ ಕೇಳಲು ಮುಂದಾಗಿದ್ರು. ಆದರೆ ಅದಕ್ಕೆ ಪೊಲೀಸರು ಅಡ್ಡಗೋಡೆಯಂತೆ ನಿಂತು ಯಲವಹಳ್ಳಿ ರಮೇಶ್ ಅಭ್ಯರ್ಥಿಗಳಿಗೆ ಸಹಕಾರ ಕೊಟ್ಟಿದ್ದಾರೆ ಎಂದು ಪೊಲೀಸರ ವಿರುದ್ಧ
ಭರಣಿ ವೆಂಕಟೇಶ್ ಕಡೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ಎಲ್ಲ ಸಹಕಾರ ಪೊಲೀಸವರೇ ಕೊಟ್ಟರು. ಅವ್ರು ಮಾತ್ರ ಕ್ಯಾನ್ವಾಸ್ ಮಾಡ್ಬೋದು, ನಾವು ಕ್ಯಾನ್ವಾಸ್ ಮಾಡೋಕೆ ಹೋದರೆ ನಮ್ಮನ್ನು ಬಿಡಲೇ ಇಲ್ಲ ಅಣ್ಣ. ಪೊಲೀಸವ್ರು ತುಂಬ ದೌರ್ಜನ್ಯ ಮಾಡಿದ್ರು ನಮಗೆ. ಆದರೂ ಇನ್ನೊಂದು 4 ಅವರ್ ಆದಮೇಲೆ ನಾವು ಜಯಶೀಲರು ಆಗೇ ಆಗ್ತೀವಿ ಅಂತ ನಮಗೆ ಭರವಸೆ ಇದೆ. ನಮಗೆಲ್ಲ ಲೀಡ್ರುಗಳು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನಮಗೆ ನಮ್ಮ ಪಕ್ಷದಿಂದ ಆಗಲಿ ಎಲ್ಲ ಪಕ್ಷದಿಂದನೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಣ್ಣ. ಅವರು ಎಲ್ವಳ್ಳಿ ರಮೇಶ್ ಅವ್ರ ಪರ, ನಾವು ಭರಣಿ ವೆಂಕಟೇಶ್ ಅವ್ರ ಪರ. ಅವ್ರು ಎಲ್ವಳ್ಳಿ ರಮೇಶ್ ಅವ್ರು ಪೊಲೀಸ್ ಅವರೆಲ್ಲ ಇಟ್ಕೊಂಡು ನಮ್ಮನ್ನು ಬಿಡಲೇ ಇಲ್ಲ ಅಣ್ಣ, ಬರೋದಕ್ಕೆ ಬಿಡಲಿಲ್ಲ, ನಮ್ಮ ಕ್ಯಾನ್ವಾಸ್ ಮಾಡೋಕ್ಕೂ ಬಿಡಲಿಲ್ಲ. ಅವ್ರನ್ನ ಮಾತ್ರ ನಿಲ್ಲಿಸಿದ್ರು. ನಾವು ಅದರಲ್ಲೂ ಇದು ಮಾಡಿದ್ದೀವಿ. ಎಲ್ಲರೂ ನಮಗೆ ಲೀಡ್ರ್ಗಳಾಗಲಿ ಎಲ್ಲರೂ ಆಗಲಿ ನಮಗೆ ಮತ ಬಾಂಧವರೆಲ್ಲ ನಮ್ಮನ್ನು ಸಹಕರಿಸ್ತಾರೆ. ಇದ್ದೀರಾ ಯಾವ ಥರ ನಮಗೆ ಹಿಂಸೆ ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅಂತ ನಿಮ್ಮ ಮುಂದೆನೇ ಎಲ್ಲ ನಡೆದಿದೆ ಅಣ್ಣ. ನಾವು ಇನ್ನೇನು ಮುಚ್ಚಿಡೋದೇನು ಇಲ್ಲ ಅದರಲ್ಲಿ. ಅದು ನಮಗೆ ಗೊತ್ತಿಲ್ಲ ಅಣ್ಣ ಏನೇನು ಮಾಡಿದ್ದಾರೆ ಅಂತ. ನಾವೇನು ಆಮಿಷನೂ ಮಾಡಿಲ್ಲ, ಏನೂ ಇಲ್ಲ. ನಮ್ಮ ಜೊತೆ ಕರೆಕ್ಟಾಗಿ 30 ಜನ ಬಂದ್ರಣ್ಣ. 30 ಜನ ಬಂದು ಹಾಕಿದ್ರು. ಬೇರೆಯವ್ರನ್ನೆಲ್ಲ 3 ದಿವಸದಿಂದ ಎಲ್ಲೋ ಕರ್ಕೊಂಡೋಗಿ ಕೂಡ ಹಾಕ್ಕೊಂಡು ರೆಸಾರ್ಟ್ ರಾಜಕೀಯ ಮಾಡಿದ್ದಾರೆ ಅಣ್ಣ. ಇನ್ನು ಈ ವೇಳೆ ಗೌರಿಬಿದನೂರು ಕ್ಷೇತ್ರದ ಮತದಾರರನ್ನ ಶಾಸಕ ಪುಟ್ಟಸ್ವಾಮಿ ಕಡೆಯವರು ಬಸ್ನಲ್ಲಿ ಕರೆತಂದು ಚುನಾವಣಾ ಕೇಂದ್ರದ ಮುಂದೆ ಅಡ್ಡಲಾಗಿ ನಿಲ್ಲಿಸಿದ್ದಾರೆ. ಅದಲ್ಲದೆ ಮತದಾರರನ್ನ ವಿರೋಧ ಅಭ್ಯರ್ಥಿಗಳು ಐಜಾಕ್ ಮಾಡಿ ಮತ ಗಿಟ್ಟಿಸಿಕೊಳ್ತಾರೆ ಅಂತ ಚೈನ್ ಲಿಂಕ್ ಮಾಡಿ ಮತದಾರರನ್ನ ಮತದಾನದ ಕೇಂದ್ರಕ್ಕೆ ಕಳುಹಿಸಿಕೊಡಲು ಮುಂದಾಗಿದ್ದಾರೆ. ಇದಕ್ಕೆ ಎಸ್ಪಿ ಕುಶಾಲ್ ಚೌಕ್ಸಿ ಅವರಿಗೆ ಪಿತ್ತ ನೆತ್ತಿಗೇರಿ ಒಬ್ಬೊಬ್ಬರನ್ನು ಎಳೆದೆಳೆದು ಸೈಡಿಗೆ ಹಾಕಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಶಾಸಕ ಪುಟ್ಟಸ್ವಾಮಿ ಬೆಂಬಲಿಗರು ಪುಟ್ಟಸ್ವಾಮಿ ಪರ ಘೋಷಣೆಗಳನ್ನ ಕೂಗಿ ಪೊಲೀಸರನ್ನ ಪ್ರಚೋದಿಸಿ ಕಿಚಾಯಿಸಿದ್ದಾರೆ. ಇದರಿಂದ ಕೋಪಗೊಂಡ ಎಸ್ಪಿ ಮತ್ತು ಪೊಲೀಸ್ ಸಿಬ್ಬಂದಿ ಕಿಚಾಯಿಸಿದವರ ವಿರುದ್ಧ ಲಾಠಿ ಬಿಸಿ ಮುಟ್ಟಿಸಿದ್ದಾರೆ. ಖಾಲಿ ಮಾಡಿ ಯಾಕೆ ಹೋಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರಮೈಸಲ್ಲಿ ಚೀಮುಲ್ ಎಲೆಕ್ಷನ್ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಡೈರಿ ಲಿಮಿಟೆಡ್ದು ಎಲೆಕ್ಷನ್ ನಡ್ತಾ ಇದೆ. ಇಲ್ಲಿ ಅರೌಂಡ್ 1000 ವೋಟರ್ಸ್ ಇದ್ದಾರೆ. ಬಟ್ ಅವ್ರ ಸಪೋರ್ಟರ್ಸ್ ವಗೇರ ಕೂಡ ಸುಮಾರು ಜನ ಬರ್ತಾ ಇದ್ದಾರೆ. ಸೊ ನಾವು ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಮಾಡಿದ್ದೀವಿ. ಸಿನ್ಸ್ ರೋಡಲ್ಲಿ ಇದೆ ಟ್ರಾಫಿಕ್ ಸುವ್ಯವಸ್ಥೆಗೋಸ್ಕರ ನಾವು ಟ್ರಾಫಿಕ್ ಸಿಬ್ಬಂದಿಗೆ ಕೂಡ ಸೆಪ್ರೇಟಾಗಿ ಹಾಕಿದ್ದೀವಿ. ಮತ್ತು ಇವತ್ತು 9 to 4 ವೋಟಿಂಗ್ ಇದೆ. ಆಮೇಲೆ ಕೌಂಟಿಂಗ್ ಕೂಡ ಇವತ್ತು ಇದೆ.
ಸೊ ಅದಕ್ಕೋಸ್ಕರ ನಾವು ಎಲ್ಲ ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆಗೆ ಏನು ಧಕ್ಕೆ ಆಗಬಾರ್ದು, ಎಲ್ಲ ವ್ಯವಸ್ಥೆ ನಾವು ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟಾಫ್ದು ವ್ಯವಸ್ಥೆ ಮಾಡಿದ್ದೀವಿ. ಅದು ನಮಗೆ ಗೊತ್ತಿಲ್ಲ. ನಾವು ನಾರ್ಮಲ್ ಆಗಿ ನಮ್ಮ ಕಾನೂನು ಸುವ್ಯವಸ್ಥೆಗೋಸ್ಕರ ಬಂದೋಬಸ್ತ್ ನೋಡ್ತಾ ಇದ್ದೀವಿ. ಹೇಗೆ ಥರ ಏನಿದೆಯಾ ಅದು ನಮ್ಮ ಗಮನಕ್ಕೆ ಇಲ್ಲ. ನಾವು ಅಲ್ಲಿ ಏನು ಲಾ ಆ್ಯಂಡ್ ಆರ್ಡರ್ದು ಏನು ಮಾಡಬೇಕು, ಬಂದೋಬಸ್ತ್ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ. ಈ ಥರ ನಾವು ಯಾರಿಗೆ ಅಲೌ ಮಾಡ್ತಾ ಇಲ್ಲ. ಇದೇ ಕಾರಣ ಖಾಲಿ ಮಾಡ್ತಾ ಇದ್ದೀವಿ. ರೋಡ್ಗೆ ಫಸ್ಟ್ ನಾರ್ಮಲ್ ಪಬ್ಲಿಕ್ಗೆ ಏನು ತೊಂದರೆ ಆಗಬಾರ್ದು ಟ್ರಾಫಿಕ್ ಬಗ್ಗೆ. ಜೊತೆಗೆ ಸುಮಾರು ಜನ ಕ್ಯಾಂಡಿಡೇಟ್ ಜೊತೆಗೆ ಅಥವಾ ಡೆಲಿಗೇಟ್ ಜೊತೆಗೆ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಖಾಲಿ ಮಾಡ್ತಾ ಇದ್ದೀವಿ. ಸೊ ಪಬ್ಲಿಕ್ಗೆ ಯಾವುದು ಥರದ್ದು ತೊಂದರೆ ಆಗಬಾರ್ದು, ಅದು ಪ್ರಯಾಸ ಮಾಡ್ತಾ ಇದ್ದೀವಿ. ಒಳಗಡೆ ಓನ್ಲಿ ವೋಟರ್ಸ್ ಅಲೌಡ್ ಇದ್ದಾರೆ. ಎಲ್ಲ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ದು ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ರಿಟರ್ನಿಂಗ್ ಆಫೀಸರ್ ಜೊತೆ ಮಾತಾಡಿಕೊಂಡು ಅವರು ಏನೇನು ಪ್ರಿಕಾಷನ್ಸ್ ಫಾಲೋ ಮಾಡಬೇಕು DC ನೇತೃತ್ವದಲ್ಲಿ ನಾವು. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಚೀಮಲ್ ಚುನಾವಣೆಯಲ್ಲಿ ಮತದಾರರಿಗೆ ಲಕ್ಷಾಂತರ ಹಣ ಚೆಲ್ಲಿ ಮತ ಕೊಂಡುಕೊಳ್ಳುವುದಲ್ಲದೆ ಮತದಾನದ ಕೇಂದ್ರದ ಮುಂದೆ ದೊಡ್ಡ ಹೈಡ್ರಾಮಗಳಿಗೆ ಕಾರಣವಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.